ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ನಿಮಗೆ ಇಷ್ಟ ಆಗುವಂಥ ಒಂದು ಹುಡುಗಿಯ ಪ್ರೊಫೈಲು ಮದುವೆ ಆಗೋದಕ್ಕೆ ಬೇಕಾ, ಫ್ರೆಂಡ್ಶಿಪ್ ಬೆಳೆಸೋದಕ್ಕೆ ಬೇಕಾ, ಅಥವಾ ಆಂಟಿಗಳ ಜೊತೆ ಸಂಬಂಧ ಬೆಳೆಸಬೇಕಾ, ಬನ್ನಿ ನಿಮಗೆ ಯಾವ್ದು ಬೇಕೋ ಅದು ಸೆಲೆಕ್ಷನ್ ಮಾಡ್ಕೊಳ್ಬೋದು. ಪ್ರಸ್ತುತ ಇವತ್ತು ಬಂದು ಮ್ಯಾರೇಜ್ ಪ್ರೊಫೈಲ್ ಒಂದು ಬಂದಿದೆ. ಇವರ ಹೆಸರು ಬಂದುಬಿಟ್ಟು ಸುಶೀಲಾ ಅಂತ. ಇವರ ವಯಸ್ಸು ಬಂದು 36 ವರ್ಷ. ಸ್ನೇಹಿತರೆ, ಅಷ್ಟೊಂದು ವಯಸ್ಸಿನವ್ರು ಏನು ಕಾಣಲ್ಲ, ನೋಡ್ಕೊಳ್ಬೋದು. ನೀವು ಏನು ಸಖತ್ತಾಗಿದ್ದಾರೆ ನೋಡೋದಕ್ಕೆ ಕೂಡ. ಆ್ಯಂಡ್ ಒಂದು ದಪ್ಪದಾಗಿರ್ತಕ್ಕಂಥ ಚೆಂಡುಗಳು ಕೂಡ ನೀವು ನೋಡ್ಕೊಳ್ಬೋದು, ತುಂಬ ಚೆನ್ನಾಗಿದ್ದಾರೆ. ಸೊ ಮಲೆನಾಡಿನಲ್ಲಿ ವಾಸವಾಗಿರ್ತಕ್ಕಂಥದ್ದು ಇವರು. ತಂದೆ ತಾಯಿ ಇದ್ದಾರೆ, ಒಬ್ಬರೇ ಒಬ್ಬರು ಮಗಳು. ತುಂಬ ಮಾಡ್ರನ್ ಆಗಿ, ತುಂಬ ಆ ರೀತಿಯಾಗಿ ಬೆಳೆದಿರ್ತಕ್ಕಂತಹ ಸುಶೀಲಾ ಅವರು 4 ವರ್ಷಗಳಿಂದ ಒಂಟಿಯಾಗಿದ್ದಾರೆ ಸ್ನೇಹಿತರೆ. ಸೊ ಮನೇಲಿ ಕೆಲಸ ಅಂತ, ಅಡುಗೆ ಕೆಲಸ ಅಂತ ಮಾಡ್ಕೊಂಡಿದ್ದೀನಿ. ನನಗೆ ಒಂದು ನಂಬಿಕೆಯಿಂದ ಮದುವೆ ಹಾಕ್ಕೊಂಡು ಜೀವನ ಸಾಗಿಸೋಕೆ ಒಬ್ಬ ಹುಡುಗ ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲ ಅಂತಂದರೆ ಒಂದು ಸಂಬಂಧ ಬೆಳೆಸೋದಕ್ಕೆ ಹುಡುಗ ತಿಳಿಸಿಕೊಡಿ ಅಂತ ಕಳಿಸಿರ್ತಕ್ಕಂಥ ಪ್ರೊಫೈಲ್ ಇದು. ನನಗೆ ಏನೂ ಕೂಡ ತೊಂದರೆ ಇಲ್ಲ. ಪ್ರಸ್ತುತ ವೈಟ್ ಇಲ್ಲ, ನಾನು ಗೋಧಿ ಬಣ್ಣದ ಒಂದು ಮೈಕಟ್ಟನ್ನ ಹೊಂದಿದ್ದೇನೆ ಅಂತ ಹೇಳಿದ್ದಾರೆ. ಅವರ ಫೋಟೋ ನೋಡ್ಕೊಳ್ಳಿ, ಅವರ ಮಾಹಿತಿ ಬೇಸಿಕ್ ಇನ್ಫಾರ್ಮೇಷನ್ ಆಯಿತು. ಇನ್ನು ಹುಡುಗ ಯಾವ ರೀತಿ ಇರಬೇಕು ಅಂತ ನೋಡೋದಾದರೆ, ಆ್ಯಂಡ್ ಮೊದಲನೇದಾಗಿ ನಾನು ಮದುವೆ ಆದ ನಂತರ ಎಲ್ಲ ರೀತಿಯ ಅಡುಗೆ ಮಾಡುತ್ತೇನೆ. ಸೊ ಅದರಲ್ಲೂ ಸ್ಪೆಷಲಿ ಬಂದುಬಿಟ್ಟು ಮಾಂಸಾಹಾರಿ ಅಡುಗೆ ಮಾಡ್ತೇನೆ. ನಾನು ಮಾಂಸಾಹಾರಿ ಪ್ರಿಯ ಆಗಿದ್ದೇನೆ. ನೀವೇನು ಹೇಳ್ತೀರೋ ಅದನ್ನು ಮಾಡ್ತೀನಿ. ಬಟ್ ನೀವು ನನಗೆ ಕಷ್ಟ ಅಂದರೆ ಏನು ಅಂತ ತೋರಿಸ್ಕೊಡ್ಬಾರ್ದು. ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು. ನೀವು 40 ವರ್ಷ ದಾಟಿರಬಾರ್ದು. ವಯಸ್ಸು ಬಂದು 38 ಇರಲಿ, ಬೇಕಿದ್ರೆ 39 ಇರಲಿ, ಬಟ್ 40 ವರ್ಷ ದಾಟಿರಬಾರ್ದು ಅಂತ ಹೇಳಿದ್ದಾರೆ. ಯಾವುದಾದ್ರೂ ಕೆಲಸ ಮಾಡ್ತಿರಬೇಕು ನೀವು ಪ್ಲೀಸ್ ಅಂತ ಹೇಳಿದ್ದಾರೆ. ಒಂದು 10,000 ಆಗಿರಲಿ, ಸೊ 5,000 ಆಗಿರಲಿ, ಪೇಮೆಂಟ್ ಬರ್ತಕ್ಕಂತಹ ಕೆಲಸ ಮಾಡ್ತಿರಬೇಕು. ಒಳ್ಳೆಯ ಒಂದು ಸಂಬಳ ಕೂಡ ಪಡೆದು ನನ್ನ ಸಾಕುವಷ್ಟು ಶಕ್ತಿ ನಿಮ್ಮ ಹತ್ರ ಇದ್ದರೆ ನಾನು ನೀವು ಹೇಳ್ದಾಗ ಕೇಳ್ತೀನಿ, ನಿಮ್ಮ ಒಂದು ಮನೆಗೇ ಬರ್ತೀನಿ ಅಂತ ಹೇಳಿದ್ದಾರೆ. ಮದುವೆ ಖರ್ಚು, ವರದಕ್ಷಿಣೆ ಇವೇನು ಕೂಡ ಅವರು ಕೊಡಲ್ಲ ಅಂತ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ನೀವು ಪ್ರಸ್ತುತ ಅವ್ರನ್ನ ಮದುವೆ ಆದರೆ ಅವ್ರ ಕಡೆಯಿಂದ ಸಿಗೋದು ನಿಮಗೆ ಒಂದೇ ಒಂದು ಕಾರ್ ಸಿಗುತ್ತೆ. ಆ್ಯಂಡ್ ಒಂದು ಸುಂದರವಾಗಿರ್ತಕ್ಕಂಥ ಮನೆ ಗಿಫ್ಟಾಗಿ ಸಿಗುತ್ತೆ. ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಸೊ ಆ ಕಾರ್ ಹೆಂಗಿದೆ ಅಂತಂದರೆ, ಇಲ್ಲಿ ನೋಡಿ ಅವ್ರ ಹತ್ರ ಇರ್ತಕ್ಕಂಥ ಈ ಒಂದು ಕಾರು. ಸ್ನೇಹಿತರೆ, ಅವ್ರನ್ನ ಮದುವೆ ಆದರೂ ಇದು ಬಂದುಬಿಟ್ಟು ನಿಮಗೆ ಗಿಫ್ಟಾಗಿ ಅವರೇ ಕೊಡ್ತಾರೆ. ಯಾಕಂದರೆ ಅವ್ರ ಹತ್ರ ಇರೋದು ಆಸ್ತಿ, ಮಿಡಲಲ್ಲಿದ್ದಾರೆ. ಒಂದು ಹೈಜೆನಿಕ್ ಆಗಿರ್ತಕ್ಕಂಥ ಫ್ಯಾಮ್ಲಿಯಿಂದ ಬಂದಿರೋರೇ ಹೌದು. ಬಟ್ ಪ್ರಾಬ್ಲಮ್ಗಳು ಏನಾದರೂ ಇದ್ದರೆ ಅದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಜ್ಞಾನ ಕಡಿಮೆ ಇದೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ಕ್ವಾಲಿಟಿಯಲ್ಲಿರ್ತಕ್ಕಂತಹ 7,08,000 ಈ ಒಂದು ಕಾರ್ನ ಅವರು ನಿಮಗೆ ಮದುವೆ ಆದವರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಿ. ಆ್ಯಂಡ್ ಒಳ್ಳೆಯ ಒಂದು ಬಿಲ್ಡ್ ಕ್ವಾಲಿಟಿ ಇದೆ ಇದರಲ್ಲಿ. ಮತ್ತು ಪಾರ್ಟಲ್ಲಿ ಈ ಒಂದು ಪೀಸಸ್ ಏನಿದೆ 4 ಡೋರ್ಸ್ಗಳೇನಿದೆ ಅಷ್ಟೇ ಸ್ಟ್ರೆಚಬಲ್ ಡೋರ್ಸ್ ಆಗಿರುತ್ತೆ. ಆ್ಯಂಡ್ ಸಡನ್ನಾಗಿ ಈ ಒಂದು ಎಂಟೀರಿಯದ ಒಂದು ಪೀಸಸ್ ಸ್ಕ್ರೀನ್ಗಳೇನಿದೆ ಅಷ್ಟೇ ಸ್ಮೂತಾಗಿರ್ತಕ್ಕಂತಹ ಸ್ಕ್ರೀನ್ ಅವೈಲಬಿಲಿಟಿ ಇದೆ ಸ್ನೇಹಿತರೆ. ಟಾಪ್ ಮಾಡಲಲ್ಲಿ ಮತ್ತು ಟೈರ್ನಲ್ಲಿ ಡಿಸೈನಿಂಗ್ ನೋಡ್ಕೊಳ್ಬೋದು ಈ ಒಂದು ಕಾರು ಸ್ನೇಹಿತರೆ. ಪ್ರಸ್ತುತ ಈ ಒಂದು ಕಾರು ಕೂಡ ಅಷ್ಟೇ ಡಿಸೈನಿಂಗ್ ಆಗಿ, ಒಂದು ಟೈರ್ ಕಂಡೀಷನ್ ಕೂಡ 100% ಇರ್ತಕ್ಕಂಥದ್ದು. ನೋಡಿದ್ರಾ, ಅವರು ಕೂಡ ಎಷ್ಟು ಚೆನ್ನಾಗಿದ್ದಾರೆ. ಏನಕ್ಕೆ ಇಷ್ಟ ಆಗಲ್ಲ ನಿಮಗೆ? ಖಂಡಿತವಾಗ್ಲೂ ಅವರು ಇಷ್ಟೇ ಹಾಗೆ ಆಗ್ತಾರೆ. ಅವರಲ್ಲಿ ಏನು ಪ್ರಾಬ್ಲಮೇ ಇಲ್ಲ. ಸೊ ನೀವು ಮನಸ್ಸು ಮಾಡಬೇಕು ಅಷ್ಟೇ. ಯಾವ ರೀತಿ ಇದ್ದಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಮುಂದೆ ಚೆನ್ನಾಗಿರ್ತಾರ ನನ್ನ ಜೊತೆ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅಂತ ನಾನು ಕೂಡ ಹೇಳ್ತೇನೆ. ಇನ್ನು ಇದರ ಒಂದು ಒಳಗಿನ ಇಂಟೀರಿಯರ್ಗಳು ನೋಡ್ಕೊಂಡು ಬರೋಣ. ಸೊ ಒಳಗಡೆ ಇರ್ತಕ್ಕಂಥ ಈ ಒಂದು ಸ್ಪೇಸಿನ ಇಂಟೀರಿಯರ್ಗಳು, ಸೀಟ್ ನೋಡ್ಕೊಳ್ಬೋದು. ಡ್ರೈವಿಂಗ್ ಸೀಟ್ ಆಗಿರಲಿ ಮತ್ತು ಗೇರ್ ಬಾಕ್ಸ್ ಡಿಸೈನ್ ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ಒಂದು ಗೇರ್ ಬಾಕ್ಸಿನ ಡಿಸೈನ್ ಬಂದ್ಬಿಟ್ಟು ಎಲ್ಲ ಕಾರಿನಲ್ಲೂ ಇಷ್ಟು ಎತ್ತರವಾಗಿ ಉದ್ದವಾಗಿರ್ತಕ್ಕಂಥ ಗೇರ್ ಬಾಕ್ಸು. ಇದರಲ್ಲಿ ಬಂದ್ಬಿಟ್ಟು ಸಿಂಪ್ಲಿ ಒಂದು 2 ಸೆಂಟಿಮೀಟರಷ್ಟು ಇದೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ನೋಡ್ಕೊಳ್ಬೋದು ನೀವು ಪ್ಯಾಸೆಂಜರ್ ಕುಳಿತುಕೊಳ್ಳುವಂತಹ ಒಂದು ಸ್ಪೇಸು, ಇದು ಡ್ರೈವರ್ ಕುಳಿತುವಂತಹ ಒಂದು ಸ್ಪೇಸು. ಆ್ಯಂಡ್ ಟಿ ವಿಯಲ್ಲಿ ನೀವು ಯಾವುದಾದ್ರೂ ಮೂವಿ ಹಾಕ್ಕೊಂಡು, ಆ ರೀತಿ ಮೂವಿ ಹಾಕ್ಕೊಂಡು ಲಾಂಗ್ ಡ್ರೈವ್ ಕೂಡ ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಅಷ್ಟೊಂದು ಚೆನ್ನಾಗಿದ್ದಾರೆ ಸುಶೀಲಾ ಅವರು ಪ್ರಸ್ತುತ. ಸೊ ನೀವು ಅವರಿಗೆ ಇಷ್ಟ ಆಗಿದ್ರಿ ಅಂತ ತಿಳ್ಕೊಳ್ಬೇಕು ಅಂತಂದರೆ ನೀವು ಮಾಡಬೇಕಾಗಿದ್ದಷ್ಟೇ, ನಿಮ್ಮ ಊರನ್ನು, ನಿಮ್ಮ ಹೆಸರನ್ನು, ನಿಮ್ಮ ನಂಬರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖುದ್ದಾಗಿ ಚೆಕ್ ಮಾಡಿ ಅವರು ರಿಪ್ಲೈ ಕೊಡ್ತಾರೆ, ಅವ್ರಿಗೆ ನೀವು ಇಷ್ಟ ಆಗಿದ್ದಾರೋ ಇಲ್ವೋ ಅಂತ. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.